ದಾಳಿ ಪ್ರತಿದಾಳಿ ಮಾತ್ರ ನಿಲ್ತಾ ಇಲ್ಲ. ಎಲ್ಲರೂ ಹೇಳುತ್ತಿರುವ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಹೇಳ್ತಾ ಇರೋವಂಥದ್ದು, ಇರಾನ್ನ ಶಕ್ತಿ ಕುಸಿದಿದೆ, ಅದರ ಬಳಿ ಇದ್ದಷ್ಟು ಕ್ಷಿಪಣಿಗಳಿಗಿಲ್ಲ, ಖಾಲಿಯಾಗಿದೆ, ಇಂಟರ್ಸೆಪ್ಟಾರ್ಸು ಖಾಲಿಯಾಗಿದೆ, ಡ್ರೋನ್ಗಳು ಖಾಲಿಯಾಗಿದೆ ಅಂತ ಹೇಳ್ತಿದ್ದಾರೆ. ಆಗಿರ್ಬೋದು, ಆಗಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಹಾಗೆ ಅಮೇರಿಕದ್ದು ಖಾಲಿಯಾಗಿದೆ, ಅಲ್ಲೂ ಆಗಿಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಬಟ್ ಇರಾನಿಗೆ ಅನುಸರಿಸುತ್ತಿರುವ ತಂತ್ರ ಬಹಳ ಮಜವಾಗಿದೆ ಅಂತ ಕಾಣಿಸ್ತಿದೆ. ಮೊದಲೇ ಚೀಪ್ ಯುದ್ಧಕ್ಕೆ ಹೋಗಿರುವಂಥ ಇರಾನ್ ನಾರ್ಮಲ್ ಪ್ರಾಕ್ಟೀಸಸ್ ಪ್ರಕಾರ ಈ ಯುದ್ಧವನ್ನು ನಡೆಸ್ತಾನೇ ಇಲ್ಲ. ಅದಕ್ಕೆ ಗೊತ್ತಿದೆ, ತನ್ನ ವೈಮಾನಿಕ ಪಡೆ ನಾಶ ಆಗೋಗಿದೆ, ತನ್ನ ನೌಕಾಪಡೆ ಹೆಚ್ಚು ಕಡಿಮೆ ನಾಶ ಆಗೋಗಿದೆ. ಅದರಿಂದ ಅದು ಡಿಪೆಂಡ್ ಆಗ್ತಿರೋದು ಇವಾಗ 1000 ಡ್ರೋನ್ಗಳಿದ್ದರೆ ಡೈಲಿ ಸ್ಲೋ ಪಾಯ್ಸನ್ ಕೊಟ್ಟಂಗೆ, ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಹಲೋ ಗುಡ್ ಮಾರ್ನಿಂಗ್ ಅಂತ ದುಬೈ ಮೇಲಕ್ಕೆ ಒಂದು 2 ಡ್ರೋನು, ಅಬುದಾಬಿ ಕಡೆಗೆ ಒಂದು 4 ಡ್ರೋನು, ಕುವೈಟ್ ಕಡೆಗೆ ಒಂದು 2 ಡ್ರೋನು, ಮನಾಮ ಬಹರೇನ್ ಕಡೆಗೆ ಒಂದು 3 ಡ್ರೋನು, ಸೌದಿ ಕಡೆಗೆ ಒಂದು 4, ಒಂದು 6-8 ಮಿಸೈಲ್ಗಳನ್ನು, ಯಾಕಂದರೆ ಡ್ರೋನ್ಗಳು ಕಷ್ಟ ಆಗುತ್ತೆ, ಹಂಗಾಗಿ ಮಿಸೈಲ್ಗಳನ್ನು ತೆಗೆದು ಇದ್ರ ಕಡೆಗೆ, ಯಾವ ಕಡೆಗೆ, ಇಸ್ರೇಲ್ ಕಡೆಗೆ ಹಾಕ್ಬಿಟ್ಟು ಮಜಾ ನೋಡ್ತಾ ಕೂತಿರುತ್ತೆ. ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಅಂತ ಇನ್ಯಾರೋ ಒಬ್ರಿಗೆ ಒಂದು 3, ಸಂಜೆ ಆದಮೇಲೆ ಗುಡ್ ಈವ್ನಿಂಗ್ ಬಾಯ್ ಅಂದ್ಬಿಟ್ಟು ಇನ್ನೊಂದು 2-3 ಹಿಂಗೆ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಸೊ ದಿ ಹೋಲ್ ಡೇ ಈಸ್ ಅಂಡರ್ ಟೆನ್ಷನ್. ವೆರಾಸ್ ಆ ಇಂಟೆನ್ಸಿಟಿ ಆಫ್ ಅಟ್ಯಾಕ್ ಏನಿತ್ತು ಇರಾನ್ನಿಂದ, ಒಂದೇ ಸರಿಗೆ 100, 200, 300, 400 ಅಂತ ಬರ್ತಿತ್ತು, ಅದು ಡೌನ್ ಆದಂಗಿದೆ. ಇಟ್ಸ್ ಎ ಕ್ಲಿಯರ್ ಸಿಗ್ನಲ್, ಡಿಪ್ಲೀಟ್ ಆಗ್ತಾ ಇದೆ, ಅದರದ್ದು ನಂಬರ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ಮುಗೀತಿದೆ. ಬಟ್ ಅದು ಹಿಂಗೆ ಸ್ಟಾರ್ಟ್ ಮಾಡಿ ಇದನ್ನು ಅದು ಐ ಥಿಂಕ್ ಇನ್ನೊಂದು 3-4 ತಿಂಗಳು ಎಳೆಯಕ್ಕೆ ಪ್ಲ್ಯಾನ್ ಮಾಡಿದೆ. ಅಷ್ಟೊತ್ತಿಗೆ ಅಮೇರಿಕದ ಪೇಷನ್ಸ್ ಹೊರಟೋಗುತ್ತೆ. ಯಾಕೆ ಹೋಗಬೇಕು ಅಮೇರಿಕದ ಪೇಷನ್ಸ್, ತಾಳ್ಮೆ ಯಾಕೆ ಹೋಗಬೇಕು? ಅಮೇರಿಕದ ಜನ ಬೇಸಿಕಲಿ ಫಾಸ್ಟ್ ಫುಡ್ ಗಿರಾಕಿಗಳು. ನಂತರ ಪುರ್ಸೊತ್ತಾಗಿ ಒಲೆ ಮೇಲೆ ಪಾತ್ರೆ ಇಟ್ಟು ಕಾದು ಅಡುಗೆ ಮಾಡಿ ತಿನ್ನಬೇಕಾದವರಲ್ಲ. ಬಹಳ ಫಾಸ್ಟ್ ಫುಡ್ ಗಿರಾಕಿಗಳವರು. ಅವ್ರಿಗೆ ಪೇಷನ್ಸ್ ಇಲ್ಲ, ಮತ್ತು ಅವ್ರಿಗೆ ಇತರೆ ದೇಶದ ಬಗ್ಗೆ ಕಾಳಜಿ ಕಡಿಮೆ. ಅವ್ರ ಮೇಲೆ ಅವ್ರು ತುಂಬ ಸೆಲ್ಫಿಶು. ಅಮೆರಿಕದ ಸರ್ವೆಗಳ ಪ್ರಕಾರ 85-81% ಅಷ್ಟು ಜನಕ್ಕೀಗ ಅಲ್ಲಿ ಅಮೆರಿಕದ ಈಗಿನ ಜನರ ಚಿಂತೆ ಇರೋದು ಅವರ ಆರ್ಥಿಕ ವಿಚಾರದಲ್ಲಿ. ಹಾಗಾದ್ರೆ ಇರಾನು ಆಯಿತು, ಅದೇನೋ ಮಾಡ್ಕೊತಿದ್ದಾನೆ, ಅವ್ನು ಯಾಕೆ ಸ್ಟಾರ್ಟ್ ಮಾಡಿದ್ನೋ ಏನಪ್ಪ. ಒಂದು 40% ಜನಕ್ಕೆ ಓಕೆ, ಸ್ವಲ್ಪ ಸಣ್ಣ ಇಂಟ್ರೆಸ್ಟ್ ಇದೆ ಅನ್ನೋ ಲೆವೆಲಲ್ಲಿ ಇದ್ದಾರೆ. ಆರ್ಥಿಕ ಚಿಂತನೆ ಅವ್ರಿಗೆ, ನಮ್ಮದು ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗ್ತಾಯಿದೆ, $80 ಕೊಡ್ತಾ ಇದ್ದೀನಿ, ಟ್ಯಾಂಕೆ ಫಿಲಪ್ ಆಗ್ತಿಲ್ಲ. ಅವ್ರಿಗೆ ಚೀಪಾಗಿ ಆಯಿಲ್ ಸಿಕ್ ಪ್ರಾಕ್ಟೀಸು. ಗ್ಯಾಲನ್ಗೆ $3.20, $3.80, 60 ಒಳಗಡೆಯಲ್ಲಿ ಕೊಡೋವಂಥವ್ರು ಗ್ಯಾಲನ್ಗೆ. ಗ್ಯಾಲನ್ ಈಸ್ 3.25 ಚಿಲ್ಲರೆನ 3.25 ಚಿಲ್ಲರೆ ಅಷ್ಟೆಷ್ಟೋ ಲೀಟರ್. ಹಾಗಾಗಿ ಅವ್ರಿಗೆ ಅದು ಚಿಂತೆ. ನವೆಂಬರ್ನಲ್ಲಿ ಅಲ್ಲಿ ಚುನಾವಣೆ ಬರುತ್ತೆ, ಬೈ ಎಲೆಕ್ಷನ್ಸ್. ನಮ್ಮ ಥರನೇ ಬೈ ಎಲೆಕ್ಷನ್ ಬರುತ್ತಲ್ಲಿ, ಸೆನೆಟ್ದು ಇದು ಕಾಂಗ್ರೆಸ್. ಅದರಲ್ಲಿ ಏನಾದರೂ ಸಾಯೇಬ ಮಕಾಡೆ ಮಲಕ್ಕಂಡ್ರೆ ಹೌಸ್ ಕಂಟ್ರೋಲ್ ಇರಲ್ಲ. ಯಾವುದು ಕಾಂಗ್ರೆಸ್ದು ಸೆನೆಟ್ ಹೌಸ್ ಕಂಟ್ರೋಲ್ ಇರಲ್ಲ. ಆಗ ಸಾಯೇಬನಿಗೆ ಕೆಳಗಡೆಯಿಂದ ಬೆಂಕಿ ಹೆಂಗೆ ಬೀಳುತ್ತೆ ನೋಡಬೇಕು, ವಿಚ್ ಹೀ ನೋಸ್. ನಮ್ಮ ಥರನೇ ಅವ್ರಿಗೆ ಗೊತ್ತದು. ಸೊ ಹೀ ವಾಂಟ್ಸ್ ಟು ಫಿನಿಶ್ ದಿಸ್ ಅರ್ಲಿ, ಟಕ ಮುಗಿಸ್ಕೊಂಡ್ಬಿಡ್ಬೇಕೀಗ. ಮುಗಿಸ್ಕೊಂಡು ಬೈ ಎಲೆಕ್ಷನ್ಗೆ ಹೋಗಿ ಎಲ್ಲ ಸೀಟು ಗೆದ್ದು ಸೆನೆಟ್ ಕಂಟ್ರೋಲ್ ತಗೊಂಡು ಮುಗಿಸ್ಬಿಡೋಣ ಅಂತ ಅವ್ರ ಪ್ಲ್ಯಾನ್ ಇದೆ. ಹಂಗಾಗಲಿಕ್ಕಿಲ್ಲ ಅನಿಸುತ್ತೆ, ಯಾಕಂದರೆ ಅದನ್ನು ತಡ ಮಾಡೋಕ್ಕೆ ಇರಾನ್ ತಯಾರಿ ಮಾಡ್ದಂಗಿದೆ. ಇನ್ನು ಈ ದಾಳಿ ಪ್ರತಿದಾಳಿದ ತೈಲ ಟ್ಯಾಂಕರ್ಗಳಿಗೆ ಬೆಂಕಿ ಬೀಳದಿರಂಗೆಲ್ಲ ಕೆಲವರೆಲ್ಲ ಕ್ರಮ ತಗೊಳ್ಳೋಕೆ ಟ್ರೈ ಮಾಡ್ತಿದ್ದಾರಂತೆ. ದುಬೈ ಏರ್ಪೋರ್ಟ್ ಇಸ್ ಎ ಮೇಜರ್ ಟಾರ್ಗೆಟ್ ಅವ್ರಿಗೆ. ಮತ್ತು ಅಬುದಾಬಿ ಸ್ಟೋರೇಜ್ಗಳು, ರಿಫೈನರೀಸು, ಸೌದಿ ಸ್ಟೋರೇಜ್ ಆ್ಯಂಡ್ ರಿಫೈನರೀಸ್ ಅವ್ರ ಟಾರ್ಗೆಟ್ ಇದ್ದಂಗಿದೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಎಲ್ಲಿ ಹೊಡೆದ್ರೆ ಬಾಯಿ ಬಿಡ್ತಾರೆ ಅಥವಾ ಗಾಯ ಆಗುತ್ತೆ ಅಂತ. ಇನ್ನು ನಮ್ಮದು ವಿಮಾನಗಳೊಂದಷ್ಟು ಇವತ್ತು ಹೊರಟಿತ್ತು, ಎಲ್ಲ ವಾಪಸ್ ಬಂದಿವೆ. ಅವರು ಏರ್ಪೋರ್ಟ್ ಕ್ಲೋಸ್ ಮಾಡಿದ್ರು, ಆಮೇಲೆ ಈಗ ಓಪನ್ ಮಾಡ್ಕೊಂಡಿದ್ದಾರೆ. ಎಸ್